ಚಿಕ್ಕಮಗಳೂರಿನಲ್ಲಿ ಮಳೆಯಿಂದ ವಿದ್ಯುತ್ ಕಂಬಕ್ಕೆ ಗುದ್ದಿದೆ ಟಿಟಿ ವಾಹನ. ರಸ್ತೆ ಕಾಣದೆ ವಿದ್ಯುತ್ ಕಂಬಕ್ಕೆ ನೋಡಿ ಈಗ ಆಕ್ಸಿಡೆಂಟ್ ಆಗಿದೆ. ಶೃಂಗೇರಿ ತಾಲೂಕಿನ ಕುಂಚೆಬೈಲು ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು. ಚಿಕ್ಕಮಗಳೂರಿನಲ್ಲಿ ಮಳೆಯಿಂದ ವಿದ್ಯುತ್ ಕಂಬಕ್ಕೆ ವಾಹನ ಗುದ್ದಿದ್ದಾನೆ. ಅಂದರೆ ಟಿಟಿ ಗಾಡಿ ಅದು. ರಸ್ತೆ ಕಾಣಲಿಲ್ಲ ಅಂತ ಅನ್ಸುತ್ತೆ ಅವನಿಗೆ, ಹಾಗಾಗಿನೇ ಗುದ್ದುಬಿಟ್ಟಿದ್ದಾನೆ. ಶೃಂಗೇರಿ ತಾಲೂಕಿನ ಕುಂಚೆಬೈಲು ಗ್ರಾಮದ ಬಳಿ ನಡೆದಿರುವಂತಹ ಘಟನೆ. ಅದೃಷ್ಟವಶಾತ್ ಪಾರಾಗಿದ್ದಾರೆ 9ಕ್ಕಿಂತ ಅಧಿಕ ಪ್ರಯಾಣಿಕರು. ಭಾರೀ ಮಳೆ ಹಿನ್ನೆಲೆ ಕಡಿತವಾಗಿತ್ತು ವಿದ್ಯುತ್ ಸಂಪರ್ಕ. ಹಾಸನದಿಂದ ಶೃಂಗೇರಿ ಕಡೆಗೆ ತೆರಳುತ್ತಾ ಇದ್ರು ಪ್ರಯಾಣಿಕರು. ನೋಡಿ, ಒಂದು ಹೇಳ್ತಾ ಇದ್ದೀವಿ ನಾವು, ಈ ಟೈಮ್ನಲ್ಲಿ ಈ ಮಳೆ ಏನಾಗ್ತಾ ಇದೆ, ನಿಮ್ಮ ಪ್ರವಾಸ ಟ್ರಿಪ್ಪು, ನಿಮ್ಮ ದೇವಸ್ಥಾನಗಳನ್ನು ಸುತ್ತೋದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಈ ದೊಡ್ಡ ದೊಡ್ಡ ವೆಹಿಕಲ್, ಬಸ್ಸು, ಟಿ ವಾಹನ ಮಾಡ್ಕೊಂಡು ಹೋಗೋರು ಆ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಈಗ ಮಳೆ ಕಂಟಿನ್ಯೂ ಆಗುತ್ತೆ, ಇನ್ಮೇಲೆ ಆಗ್ತಾನೇ ಇರುತ್ತೆ. ಅದು ಸಂಜೆ ಮೇಲೆ ಶುರುವಾಗುತ್ತೆ ಜಾಸ್ತಿ. ನೋಡಿ, ಇಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿತ್ತು, ರಸ್ತೆ ಕಾಣಲಿಲ್ಲ ಅವನಿಗೆ. ನೋಡಿ, ಡೈರೆಕ್ಟ್ ಹೋಗಿ ಆ ವಿದ್ಯುತ್ ಕಂಬಕ್ಕೆ ಗುದ್ದು ಬಿಟ್ಟಿದ್ದಾನೆ. ಅಲ್ಲಿ ಕನೆಕ್ಷನ್ ಏನಾದರೂ ಇದ್ದಿದ್ರೆ ಖಂಡಿತವಾಗಲೂ ದೊಡ್ಡ ಅನಾಹುತ ಆಗ್ತಾ ಇತ್ತೇನೋ. 9ಕ್ಕಿಂತ ಹೆಚ್ಚು ಜನ ಇದ್ದರು ಟಿ ವಾಹನದಲ್ಲಿ. ಅವರೆಲ್ಲರೂ ಈಗ ಸೇಫ್ ಆಗಿದ್ದಾರೆ. ಇವರೇನು ಮಾಡ್ತಾ ಇದ್ರು, ಸಹಜವಾಗಿ ಟ್ರಿಪ್ ಹೋಗಿದ್ರು ಅಂತ ಅನ್ನಿಸ್ತಾ ಇದೆ. ಶೃಂಗೇರಿ ತಾಲೂಕಿನ ಕುಂಚೆಬೈಲು ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು. ಅದರಲ್ಲೂ ಈಗ ಟಿ ವಾಹನಕ್ಕೆ ಸಹಜವಾಗಿ ಲೈಟ್ಗಳು ಇರ್ತಾವೆ, ಆದರೂ ಕೂಡ ಈತ ಅಲ್ಲಿ ಓವರ್ ಸ್ಪೀಡಲ್ಲಿದ್ದ ಅಂತ ಅನ್ನಿಸ್ತಾ ಇದೆ. ಭಾರೀ ಮಳೆ ಹಿನ್ನೆಲೆಯಲ್ಲಿ ಅಲ್ಲಿ ಎಲ್ಲೂ ಕೂಡ ಕರೆಂಟ್ ಇರಲಿಲ್ಲ ಅಲ್ಲಿ. ಹಾಸನದಿಂದ ಶೃಂಗೇರಿ ಕಡೆ ಹೋಗ್ತಾ ಇದ್ರು ಇವರು. ಆ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ವಾಹನ ಸವಾರರು ಕೂಡ ಅಷ್ಟೇ ಜಾಗೃತರಾಗಿ ವಾಹನ ಚಲಾಯಿಸಬೇಕು ಈ ಟೈಮ್ನಲ್ಲಿ. ಅದರಲ್ಲೂ ಮಲೆನಾಡು ಭಾಗದಲ್ಲಿ ದಟ್ಟವಾದಂಥ ಕಾನೂನಿನ ಪ್ರದೇಶ ಇರುತ್ತೆ, ಅದರ ಜೊತೆಗೆ ಏರಿಳಿತಗಳಿರ್ತವೆ. ನೋಡಿ, ಅದೃಷ್ಟ ಅವ್ರದ್ದು, ನಿಜಕ್ಕೂ ಅದೃಷ್ಟನೇ ಅವ್ರದ್ದು. ಅದೇನಾದರೂ ಬೇರೆ ಕಡೆ ಆಗಿದ್ದಿದ್ರೆ ಖಂಡಿತವಾಗ್ಲೂ ಅನಾಹುತ ಆಗ್ತಾ ಇತ್ತೇನೋ.